ಇದೊಂದು ಮೇಡಮ್ ಇಲ್ಲದ್ರೆ ಕಥೆ ಆಗ್ತದೆ. ಮೇಡಮ್ ಅವ್ರು ಒಬ್ಬರು ಆಗಿತ್ತು ಒಳಗೆ. ಕೈಯಲ್ಲಿ ತಟ್ಟಿ ಹಿಡಿದು ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕಿದ ವಿದ್ಯಾರ್ಥಿಗಳು. ಬಾಗಲಕೋಟೆ ಜಿಲ್ಲೆಯ ಇಳ್ಕಲ್ ತಾಲೂಕು ಹಿರೇಓತಗೇರಿ ಗ್ರಾಮದ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನೀರಿಲ್ಲದೆ 1 ತಿಂಗಳಿಂದ ಸಮಸ್ಯೆ ಆಗಿದೆ. ನೀರನ್ನು ಸರಬರಾಜು ಮಾಡಿ ಎಂದು ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದರು. ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ನೀರು ನೀಡಿಲ್ಲ. 1 ತರಗತಿಗಳನ್ನು ಬದಿಗೊತ್ತಿ ತಾಟುಗಳನ್ನು ತೊಳೆಯಲು ಬಸ್ ನಿಲ್ದಾಣದ ಹತ್ತಿರವಿರುವ ಟ್ಯಾಂಕ್ ಹತ್ತಿರ ಬರಬೇಕಾದ ಸ್ಥಿತಿ ಬಂದಿದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗಿದೆ ಎಂದು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವೊಬ್ಬ ಅಧಿಕಾರಿಯೂ ಸಿಬ್ಬಂದಿಗಳು ನಾವು ಬಂದ ಸಂದರ್ಭದಲ್ಲಿ ಇರಲಿಲ್ಲ ಎಂದು ಎಸ್ಡಿಎನ್ಸಿ ಸದಸ್ಯರಾದ ಅಮರೇಶ್ ಗುಣಸಾಗರ್, ಸಂಗಮೇಶ ರಗಟಿ ಮಾತನಾಡಿದರು. ಹೀಗಾಗಿ ವಿದ್ಯಾರ್ಥಿಗಳು ಮಂಗಳವಾರದಂದು ತರಗತಿಗಳನ್ನು ಬಹಿಷ್ಕರಿಸಿ ಕೈಯಲ್ಲಿ ತಾಟು ಹಿಡಿದು ಗ್ರಾಮ ಪಂಚಾಯಿತಿ ಆವರಣದ ಮುಂದೆ ಪ್ರತಿಭಟನೆ ನಡೆಸಿದರು. ಇದೊಂದು ಮೇಡಮ್ ಇಲ್ಲದ್ರೆ ಕಥೆ ಆಗ್ತದೆ. ಮೇಡಮ್ ಅವ್ರು ಒಬ್ಬರು ಆಗಿತ್ತು ಒಳಗೆ. ಏನು ಒಟ್ಟು ಸರ್ಕಾರಲ್ಲ ಬೈದ್ರೆ ಆ ಹುಡುಗರು ನೀರಿನ ಪರಿಸ್ಥಿತಿ ಇಲ್ಲ ಅಂದ್ರೆ ಮತ್ತೆ ಏನು ಮಾಡ್ಬೇಕು? 4-5 ದಿವಸ ಆದ್ರೆ ಬಂದಿಗೆ ಈಗ ಗೊತ್ತಿಲ್ಲ, ನೀವು ಬರಲಿ ಅವರು ಬರತ್ತಾನ ಅಲ್ಲೆಲ್ಲೇ ವಾಲ್ ಮಾಡ್ಯಾರಂತ್ರಿ. ವಾಲ್ ಬಂದ್ ಮಾಡ್ಯಾರ. ವಾಲ್ ಅಲ್ರಿ. ಈಗ ಅಲ್ಲಿ ನೀರು ನೋಡಿದ್ರೆ ಅಡುಗೆ ಮಾಡಕ್ಕೆ ನೀರಿಲ್ಲ. ಮತ್ತು ಇವ್ರು ಏನು ಗೆಣಸ್ ಕರೀತಾರೆ ನೋಡಿ ಪಂಚಾಯತ್ ಅವ್ರು. ಮ್ಯಾಗ ಬರ್ಲಿ, ಅವ್ರ ಅಷ್ಟ ತೆಗಿಬೇಡ.